ಪದ್ಮಜ್ ಅವರೇ, ಈ ಇಟ್ಕೊಳ್ಳೋಣ, ಒಡಿಸಲು ಮುಕ್ತ ರಾಜ್ಯ ಮಾಡೋಣ. ಅದ್ರ ಬಗ್ಗೆ ಮಾತಾಡೋದಕ್ಕೆ ಇವತ್ತು ಈವ್ನಿಂಗ್ 4 o'clock ಮೀಟಿಂಗ್ ಇಟ್ಕೊಳ್ಳೋಣ. ಆ ಮೀಟಿಂಗ್ಗೆ ಎಲ್ಲ ಮೆಂಬರ್ಸ್ ಬರಕ್ಕೆ ಹೇಳ್ಬಿಟ್ಟು. ಅದೇ ಕೀಪರ್ ಏನಾಯ್ತು? ನೀವೇ ತಾನೇ ನನ್ನ ಕಾಲು ಹಿಡ್ದಿದ್ದು ಏನು ಅಂತ ನನಗೆ ಇವತ್ತು ಗೊತ್ತಾಯ್ತು. ರಮೇಶ್, ನಾನು ಪೇಪರ್ ತಗೊಳಕ್ಕೆ ಅಂತ ಕೈ ಹಾಕಿದ್ದು, ನಿನ್ ಕಾಲು ಹಿಡಿಯಕ್ಕಲ್ಲ. ಕಾಲ್ ಕೊಡ್ರಿ, ಇದೇ ಕಡೆ ಇನ್ನೊಂದ್ಸಲ ಏನಾದ್ರು ನಿನ್ ಕಾಲ್ ತೋರಿದ್ರೆ ಬಿಡಮ್ಮ, ಗಂಡಿನ ಕಾಲನ್ನು ತಾನೇ ಹಿಡಿದೆ ದಿನ ಈಗ ನಮಸ್ಕಾರ ಮಾಡ್ತಾ ಇದ್ದು ಗಂಡನ ಆಶೀರ್ವಾದ ಸಿಕ್ಕರೆ ಬೇಗ ಮಕ್ಕಳ ನಿಮಗೆ 3 ವರ್ಷದ ಮಕ್ಕಳ ಚಿಂತೆ ಅಲ್ವಾ? ಅಭಿ ಕಾಲ್ ಬಿಟ್ಬಿಟ್ಟು ನನ್ನ ಕೈಯೆಲ್ಲ ಗಲೀಜಾಗ್ಬಿಟ್ಟಿದೆ. ಕೈಯಲ್ಲಿರೋ ಜಾಮ್ಸ್ ಎಲ್ಲ ಕ್ಲೀನ್ ಮಾಡಕ್ಕೆ ಎಷ್ಟು ಸಲ ಸೋಪಾಗಿ ತೊಳಿಬೇಕು ಗೊತ್ತಾಗಿಲ್ಲ. ಬಾರೆ ಇಲ್ಲಿ ಅಕ್ಕ ಅಂದ್ರೆ ಮತ್ತೆ ಮುರಿದ್ಬಿಡ್ತೀನಿ. ಅಕ್ಕೆ ಮುರಿಯ ಮಾಡಿ ಪಕ್ಕದಲ್ಲಿರ್ಲಿ. ಮೊದಲು ನನ್ನ ಕರೆದಿದ್ಯಾಕೆ ಅಂತ ಹೇಳಿ ಸ್ವಲ್ಪ ಬೇಗ ಹೋಗಿ ಬಿಸಿ ಬಿಸಿ ನೀರನ್ನ ಪ್ರಿಪೇರ್ ಮಾಡು. ನನ್ನ ಅಭಿ ಕಾಲ್ ಟಚ್ ಮಾಡ್ಬಿಟ್ಟೆ ಕಣೆ. ಎಂತ ಕೆಲಸ ಮಾಡ್ಬಿಟ್ರಿ? ನೀವ್ ಯಾಕೆ ಮುಟ್ಟಕ್ ಹೋದ್ರಿ? ಸ್ವಂತ ಗಂಡನ ಕಾಲನ್ನ ಮುಟ್ಟಿದೆ, ಯಾರ ಕಾಲನ್ನು ಮುಟ್ಟಾಣ? ಸ್ವಂತ ಗಂಡನ ಕಾಲು ಮುಟ್ಟಕ್ಕೆ ಅಸಹ್ಯ ಪಡ್ಕೊತಾರೋ ನಿಮ್ ಸೊಸೆ ಇನ್ನೇನ್ ಸಂಸಾರ ಮಾಡ್ತಾರೋ? ಈ ಮಾತನ್ನ ಒಂದು 100 ಸಲ ಏನೋ 1000 ಸತಿ ಹೇಳಿದ್ರು ನಿಮ್ ಸೊಸೆ ಬಂಡವಾಳ ಇಷ್ಟೇ. ಅಭಿ, ನೀವ್ ಇನ್ನೊಂದ್ಸಲ ಕಾಲ್ ತೋರ್ಸಿದೆ ಆದ್ರೆ ಇದೆ. ಏನು ಯಜಮಾನ್ರೆ, ನಿಮ್ ಕಾಲ್ ಮುಂದೆ ಮಾಡಿ. ಯಾಕೆ ನಾನ್ ನಿಮ್ ಪಾದ ಮುಟ್ಟಿ ನಮಸ್ಕಾರ ಮಾಡ್ತೀನಿ. ಕಾರಣ ಇಲ್ಲದೆ ಆಗಲ್ಲ ನಮಸ್ಕಾರ ಮಾಡಬಾರ್ದು. ಚಪ್ಪು ಹಾಗೆ ಬೇಜಾರಾಗಿದೆ. ನಿನ್ನ ಸಂಕಟ ಏನು ಅಂತ ನನ್ಗೆ ಅರ್ಥ ಆಗ್ತಾ ಇದೆ ಕಣೋ. ಯೋಚನೆ ಮಾಡ್ಬೇಡ. ನಿನ್ನ ಕಾಲದ ಅವಮಾನ ಮಾಡ್ತಾ ನಿನ್ನ ಹೆಂಡತಿ ಬೆಳಗಾಗೆದ್ದು ನಿನ್ನ ಪಾದನೆ ನೋಡ್ಬೇಕು. ಹಾಗೆ ಮಾಡ್ತೀನಿ. ಏನೋ ನಮ್ಮ ಯಜಮಾನ್ರ ಕಾಲನ್ನ ಕಟ್ ಮಾಡಿ ನಮ್ಮಲ್ಲಿ ನೇತು ಹಾಕ್ತೀರಾ? ನೋಡ್ತಾ ಇರು, ಗಂಡ ಹೆಂಡತಿನ ಒಂದು ಮಾಡೇ ಮಾಡ್ತೀನಿ. ಏನೋ ಯಜಮಾನ್ರೆ, ಬಿಸಿ ಬಿಸಿಯಾಗಿ ಏನೋ ತಂದಿದ್ದೀನಿ, ಕೈ ಕೊಡ್ಲಾ ಕೆನೆ ಕೊಡ್ಲಾ? ಏನೋ ಯಜಮಾನ್ರೆ, ನಾನ್ ನಿಮ್ ಚಂಪಾ ಚಮೇಲಿ ಬಂದಿದ್ದೀನಿ. ಏನು ನಿನಗೆ ಗಲಾಟೆ? ಕೆನೆ ಕಾಫಿ ಬಿಸಿ ಬಿಸಿ ಇದ್ದಾಗ್ಲಿ ಕುಡೀರಿ. ಅದು ರಂಗಮ್ಮ, ಏನಿದು ಬೆಳಗ್ಗೆ ಬೆಳಗ್ಗೆ ಮುಚ್ಚಿಕೊಂಡು ಯಾರ ಮೇಲೆ ಯುದ್ಧಕ್ಕೆ ಹೋಗ್ಲಿ? ಹೇಳ್ತೀನಿ, ಚಂಪಾ ಕುಲ್ಕಿ ರೆಡಿಯೇನೆ ಮಾಡಿಟ್ಟಿದ್ದೀನಂತೆ. ಕತ್ತಿ ಆ ಕಡೆ ಇಟ್ಕೊಳ್ಳಿ. ಮಗನೇ, ಬಾರ ನನ್ನ ಜೊತೆ. ಮಗನೇ, ಬಾಯ ಕುಂತ. ನಿನ್ ಹೆಂಡತಿ ರೂಮ್ ಕಡೆ ಮುಖ ಮಾಡ್ಕೊಳ್ಳ. ಎಲ್ಲರೂ ಕಾಲನ್ನ ಯಾಕೆ ತಕ್ಕಪ್ಪು? ನಿನ್ ಹೆಂಡತಿ ಗೆದ್ದು ಬಂದ ತಕ್ಷಣ ನಿನ್ ಪಾದನ ತೋರಿಸ್ತೀನಿ. ಏನಾದ್ರೂ ಸಲಹೆ ಮಾಡಿದ್ದೆ ಆಗಲೇ ಈ ಕತ್ತಿಯಿಂದ ಅವ್ರ ಕತ್ತನ್ನ ಕತ್ತರಿಸ್ತೀನಿ. ಹೀಗೆ ಇರ್ಬೇಕಾ? ಇದು ಪ್ರೇಮಾಸನ ಕಣೋ. ನಿನ್ನ ಹೆಂಡತಿ ಬಂದು ನಿನ್ನ ಪಾದನ ನೋಡಿ ಖುಷಿಯಾಗಿದ್ದಾಳೆ. ಒಲಿತಾಳೆ. ಹೇಗೆ ಎತ್ಕೊಂಡ್ರಿ? ಎಷ್ಟು ಹೊತ್ತು ಅಂತ ಹೀಗಿರೋದು? ಜಾಗಿ ಅವರು ಮೀಟಿಂಗ್ ಅಂತ ಹೊರಗಡೆ ಹೋಗ್ತಾ ಇದಾರೆ. ಅವ್ರೇನಾದ್ರು ಹೋಗ್ಬಿಟ್ರೆ ನಮ್ಗೆ ಮಸಾಲೆ ದೋಸೆ ದುಡ್ಡಿಗಲ್ಲ. ನಾವೇ ಅವ್ರ ಮಾತ್ರ ಕೂತ್ಕೋಣ. ಜಾಜಕ್ಕೆ ಇವತ್ತು ನಿಮ್ಮ ಮೇಕಪ್ ತುಂಬಾ ಚೆನ್ನಾಗಿದೆ ಅಂತ ಹೇಳ ಮಸಾಲೆ ದೋಸೆಗೆ ದುಡ್ಡು ಕೊಡ್ತಾರೆ. ಯಾವತ್ತೂ ನೀವು ನಾವು ತಡ್ಕೊಳ್ಳಲ್ಲ. ಇವತ್ತು ಯಾಕೆ ನಾವು ಹೋಗ್ಲೇಬೇಕು. ಯಾವುದೇ ಕಾರಣಕ್ಕೂ ಜಾಜಿ ರೂಮಿಗೆ ಇವತ್ತು ನೀವು ಹೋಗக்கூಡದು. ಯಾಕ್ರಂಗತ್ತೆ? ಜಾಸ್ತಿ ಮಾತಾಡಿದ್ರೆ ತಿಂಡಿ ಕಟ್, ಶಾಕ್ ತಗೊಂಡ್ರೆ ಊಟನೂ ಕಟ್. ಏನ್ರಿ ಇದು ಬೆಳಗ್ಗೆ ದರ್ಶನ ಅಲ್ಲ, ಪಾದ ದರ್ಶನ. ನೀವು ಪಾದ ನೋಡ್ಲಿ ಅಂತ ಈಗ ಕೂತೀರಾ? ಗಂಡನ ಪಾದ ನೋಡಿದ್ರೆ ವಂಶ ಬೆಳೆಯುತ್ತಂತೆ. ನನಗೆ ನಿನ್ ಪಾದನ ನಮಸ್ಕರಿಸಿ ಪೂಜೆ ಮಾಡ್ಬೇಕಾ? ಅದನ್ನ ಮಾಡೋದ್ ಬೇಡ, ನೀವು ಮುಟ್ಟಿದ್ರೆ ಸಾಕು ಪೂಜೆ ಮಾಡ್ದಂಗೆ. ಮಾಡೋ ಕೆಲಸ ಒಂದ ಎರಡ
ಒಬ್ಬನೇ ಇಲ್ಲ, ಅವ್ರ ಜೊತೆ ರಂಗತ್ತೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ರಂಗತ್ತೆ ಬಾಲಕರ ಜಂಪಾನು ಅವ್ರ ಕಡೆನೇ ಇದ್ದಾಳೆ. ಯಾವಾಗಲೂ ಒಟ್ಟಿಗೆ ಇರ್ತಾರೆ ಕಣೋ. ಆಶ್ಚರ್ಯ ವಿಷಯ ಏನು ಅಂತಂದ್ರೆ ಈ ಸತಿ ನನ್ನ ಹೆಂಡತಿ ಪಲ್ಲುನ ಅವ್ರ ಜೊತೆ ಸೇರ್ಕೊಂಡಿದ್ದಾಳೆ. ಅವ್ರ ಕಡೆ ಇರ್ಬೇಕಾದ್ರೆ ನಾವು ಸಂಯಮದಿಂದ ವರ್ತಿಸೋದು ಒಳ್ಳೇದು ಅಂತ ಅನ್ಸುತ್ತೆ. ಹಾಗಾದ್ರೆ ನಾನು ಬೆಳಿಗ್ಗೆ ಎದ್ದ ತಕ್ಷಣ ಹಬಿ ಪದ ನೋಡ್ಲೇಬೇಕಾ? ಕಂಪಲ್ಸರಿನಾ? ಆಡೋ ಮಾತುಗೊಂದು ಅರ್ಥ ಬೇಡವಾ ಜಾಜತ್ಗೆ? ನಿಮ್ಮನ್ನು ಯಾರು ನೋಡು ಅಂತಿರೋದು? ಇಲ್ಲ ಒಂದು ಕೆಲಸ ಮಾಡಿ, ನೋಡು ಹಾಗೆ ಅಭಿನಯ. ಆದ್ರೆ ನನ್ನ ಕಂಡೀಷನ್, ಹಬಿ ಯಾವುದೇ ಕಾರಣಕ್ಕೂ ಬೇರೆ ಫುಡ್ನ ತೋರ್ಬಾರ್ದು. ಸಾಕ್ಸ್ ಹಾಕಿರೋ ಪಾದನೆ ತೋರ್ಬೇಕು. ಅವ್ರು ಬೇರೆ ಫುಡ್ನ ನಾನು ನೋಡೋದು. ಅದಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ. ನಾನು ರೂಪಾಯಿ ನಿಮ್ಮ ಯೋಗ್ಯತೆ 200 ರೂಪಾಯಿ ಅಲ್ವಾ? ನಮ್ಮ ಯೋಗ್ಯತೆ 200 ರೂಪಾಯಿ. ಸಾಕ್ಸ್ ತಗೊಳಕ್ಕೆ 200 ರೂಪಾಯಿ ಆಟ ಕೊಡ್ತಾರ. ಮಗನೇ, ಕಾಲು ಸಾಕ್ಸ್ ಹಾಕೊಂಡ್ಬಿಟ್ಟಿದ್ಯಲ್ಲ, ಕಾಲಿಗೆ ಗಾಯ ಮಾಡ್ಕೊಂಡು ಹೇಗೆ? ಬರುಗಾಲ್ ನೋಡಲ್ವಂತೆ, ಅದಕ್ಕೆ ಸಾಕ್ಸ್ ಹಾಕೊಂಡಿದ್ದೀನಿ. ಹೆಂಡತಿಗೆ ಹೇಳಿದ್ಲು ಅಂದ ತಕ್ಷಣ ಸಾಕ್ಸ್ ಹಾಕೊಂಡ್ಬಿಡೋದಾ? ಇಲ್ಲ, ನನ್ನ ಹೆಂಡತಿ ಮಾತು ಕೇಳೋದೇ ಒಳ್ಳೇದು. ತೆಗೆದು ಬಿಸಾಡೆ. ಹೆಂಡತಿ ಹೆಚ್ಚು, ತಾಯಿ ಹೆಚ್ಚು. ಇದು ಧರ್ಮ ಸೂಕ್ಷ್ಮದ ಪ್ರಶ್ನೆ. ಅವ್ರು ಹೆಚ್ಚು ಅಂದ್ರೆ ನಿಮ್ಗೆ ಕೋಪ ಬರುತ್ತೆ, ನೀವು ಹೆಚ್ಚು ಅಂದ್ರೆ ಅವ್ರಿಗೆ ಕೋಪ ಬರುತ್ತೆ. ಕಿತ್ತು ಈ ಮನೆಗೆ ಒಂದು ಮೊಮ್ಮಗು ಬರೋವರೆಗೂ ನನ್ನ ಕಿತ್ತು ಆಳಲ್ಲ. ತೆಗೆಯೋ ಸಾಕ್ಸ್ನ. ಈಗ ನಿನ್ನ ಹೆಂಡತಿಗೆ ನಿನ್ನ ಪಾದದರ್ಶನ ಮಾಡು. ಏನು ಕಾದಿದ್ಯೋ ದೇವರಿಗೆ ಗೊತ್ತು. ಹಲೋ, ಮೈಸೂರು ಬ್ಯಾಂಬಿಟಲ್ ಮೂರ್ತಿ ಎಮ್ಮಿ ಗಂಡುಗಳು ಎಂಸಿದ ನನ್ನ ಹಬಿಗೆ ಸಾಕ್ಸ್ ಹಾಕೊಳ್ಳೋಕೆ ಹೇಳಿದ್ಯಾ ತಾನೆ? ಎಲ್ಲಿದ್ರ ಜಾಜಕ್ಕೆ ನೀವು? ಬಾಬಾ ಸಾಕ್ಸ್ ಹಾಕೊಂಡಿದ್ದು ಆಯ್ತು, ನಿಮ್ಮ ರೂಮ್ ಮುಂದೆ ಕಾರ್ ಹಾಕೊಂಡು ಕೂತಿದ್ದು ಆಯ್ತು. ಆಚೆ ಕಡೆ ಬರ್ಬೋದು. ಬನ್ನಿ ಬನ್ನಿ ಬನ್ನಿ. ಓಕೆ. ಓ ಮೈ ಗಾಡ್! ಪದ್ದು ಬಿಟ್ಲ. ಕಮ್ ಹಿಯರ್. ಹೇಳಿ ಜಾಜಿ. ಹಬಿ ಕಾಲ್ಗೆ ಸಾಕ್ಸ್ ಹಾಕೊಂಡಿದ್ದಾರೆ ಅಂತ ಹೇಳಿದ್ರಲ್ಲ, ಎಲ್ಲರೂ ಹಾಕೊಂಡಿದ್ದಾರೆ. ನಾವು ನೋಡಿದಾಗ ಕಾಲಿಗೆ ಸಾಕ್ಸ್ ಹಾಕೊಂಡಿದ್ರು. ಅದು ಯಾವ ಮೈದಲ್ಲಿ ಕಳಿಸಿ ಬಿಸಾಕಿದ್ರು ಯಾವಾಗ ಗೊತ್ತು. ಕಾಲಿಂದ ಸಾಕ್ಸ್ ತೆಗಿಬಾರ್ದು, ಆ ತರ ಹಾಕ್ರೋ. ಹಾಕೋಬೇಡಿ ಅಂತ ನೀವು ಹೇಳ್ತೀರಾ, ಸಾಕ್ಸ್ ಹಾಕೋರಿ ಅಂತ ಇವ್ರು ಹೇಳ್ತಾರೆ. ನಿಮ್ಮಿಬ್ಬರ ಮಧ್ಯೆ ನಾನು ಸಿಕ್ಕಿ ಯಾವಾಗ ಚಟ್ನಿ ಹಾಕ್ತೀನೋ ನನಗೆ ಗೊತ್ತಿಲ್ಲ. ಮಗನೇ, ಮನೆ ಬಂದಿದ್ದೆಲ್ಲ ಸೇರ್ತು. ಅರ್ಜೆಂಟಾಗಿ ನಾನು ಒಂದು ಮೀಟಿಂಗ್ ಮಾಡಬೇಕು. ಮೀಟಿಂಗ್ಗೆ ಯಾರಾದ್ರೂ ತಪ್ಪು ಕೊಡುತ್ತೆ ಆದರೆ ಶಾಲೆಗಳು ಜಗಲಿ ಹೋಗ್ತವೆ. ಯಾಕಾಗಿ? ಈ ಯಾರು? ನಾನು ಈ ಗಲಿಗೆ ನನ್ನ ಮಗ ನಿನ್ಗೇನಾಗಬೇಕು? ಹಬಿ ಅವೆಲ್ಲ ಗಂಡ. ಅಯ್ಯೋ, ಹಬಿ ತಪ್ಪಿ ಅಂದ್ರೆ ಗಂಡನೇ ಅತ್ತೆ. ಮುಂದುವರ್ಸಿ. ನೀನು ಮದುವೆ ಆಗಿಲ್ಲ, ಆ ದಿನ ನಾನು ನೆನಪು ಮಾಡ್ಕೊಂಡು ಕಾಶಿ ಯಾತ್ರೆಗೆ ಅಂತ ಹೊರಟಿದ್ದ ನನ್ನ ಮಗನ್ನ ನಿಮ್ಮಪ್ಪ ಕಳ್ಕೊಂಡು ಬಂದ. ಯಾಕೆ? ಕನ್ಯಾದಾನ ಮಾಡ್ತೀನಿ ಅಂತ. ಅಮ್ಮ ನನ್ನ ಮಗನ ಕಳ್ಕೊಂಡು ಬಂದು ನನ್ನ ಮಗನ ಕಾಲುಗಳನ್ನ ಬೆಳ್ಳಿ ತಟ್ಟೆಯಲ್ಲಿ ಇಳಿಸಿ ಪಾದನ ತೊಳೆದು ಆ ನೀರನ್ನ ಪ್ರೋಕ್ಷಣೆ ಮಾಡಿಕೊಂಡ ಮೇಲೆ ಕನ್ಯಾದಾನ ಮಾಡಿಕೊಟ್ಟಿದ್ದು. ನಿಮ್ಮಪ್ಪ ಅಮ್ಮ ನಮಸ್ಕಾರ ಮಾಡಿದ ನನ್ನ ಮಗನ ಪಾದಗಳನ್ನ ನೀನು ನೋಡಲಾಗಿದೆಯಲ್ಲ, ಇದು ಸರಿಯಾ? ಅದು ದೇವಿ ಪಾದ ಯಾಕೆ ನೋಡ್ಬೇಕು ಅಂತ. ಗಂಡನ ಪಾದ ಪೂಜೆ ಮಾಡಿದ್ರೆ ಹೆಂಡತಿಗೆ ಒಳ್ಳೇದಾಗುತ್ತೆ ಅಂತ. ಇದೆಲ್ಲ ಓಲ್ಡ್ ಕಸ್ಟಮ್ಸು. ಈ ಟ್ರೆಡಿಷನ್ ಎಲ್ಲ ನನ್ಗೆ ಲೈಕ್ ಆಗಲ್ಲ. ನೀನ್ ಈ ಸಲ ಮಾತಾಡಿದ್ರೆ ನಾನು ಬೇರೆ ಥರನೇ ಮಾತಾಡ್ಬೇಕಾಗುತ್ತೆ. ಯಾರು ನನ್ನ ಮಗನ ಪಾದಗಳಿಗೆ ನಮಸ್ಕಾರ ಮಾಡ್ತಾಳೋ, ಯಾರು ನನ್ನ ಮಗನ ಪಾದಗಳಿಗೆ ಪೂಜೆ ಮಾಡ್ತಾಳೋ ಅಂತ ಹುಡುಗಿನ ಹುಡುಕಿ ನನ್ನ ಮಗನಿಗೆ ಮದುವೆ ಮಾಡಿಸ್ತೀನಿ. ನಿನ್ನ ಮನೆಯಿಂದ ಆಚೆ ಓಡಿಸ್ತೀನಿ. ಅತ್ತೆ, ದಯವಿಟ್ಟು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಾನು ಎಲೆಕ್ಷನ್ ಅಲ್ಲಿ ನಿಲ್ಬೇಕು. ಆ ಎಲೆಕ್ಷನ್ ಅಲ್ಲಿ ನಾನು ಗೆಲ್ಬೇಕು. ಗೆದ್ದು ಕರ್ನಾಟಕದ ಮೊಟ್ಟ ಮೊದಲ ಮಹಿಳಾ ಮುಖ್ಯಮಂತ್ರಿ ಆಗ್ಬೇಕು. ಸ್ವಲ್ಪ
ಕಣ್ಣು ಮುಚ್ಕೊಂಡು ಹಾಳಾಗಿ ಮಾಡಿಬಿಡಿ. ಒಂದ್ಸಲ ತಾನೇ ಕಾಲ್ ತೊಳಿಬೇಕು. ಸಮಾಚಾರ ಮಾಡ್ತಿದ್ದೀನಿ, ಯಾವ್ದೋ ಮೋರಿ ತೊಳಿತಾ ಇದ್ದೀನಿ ಅಂತ ಅಂದ್ಕೊಂಡು ಕಾಲ್ ತೊಳೆದು ಕಾಟ ತಪ್ಪಿಲ್ಲ. ಯಾವತ್ತೂ ಇಲ್ದಿರೋ ನೀವು ಇವತ್ತು ಅವ್ರ ಪರ ಹೊಂದ್ಕೊಂಡು ಮಾತಾಡ್ತೀರಾ ಅಂದ್ರೆ ಆಶ್ಚರ್ಯ ಆಗ್ತದೆ. ಇದಕ್ಕೇನ್ ಕಾರಣ? ನಿಮ್ಮನ್ನ ಒಪ್ಸಿ ಅಂತ 500 ರೂಪಾಯಿ ಕೊಟ್ಟಿದ್ದಾರೆ. ಅಪ್ಪಿ ನಿಮ್ಗೆ 5 ರೂಪಾಯಿ ಕೊಟ್ಟಿದಾರ? ನಾನ್ ನಂಬಲ್ಲ. ಮೈ ಗಾಡ್, ನನ್ನ ಆಪೋಸಿಟ್ ಪಾರ್ಟಿ ಹತ್ರ ಲಂಚ ತಗೊಂಡು ನನ್ನ ವಿರುದ್ಧನೇ ಕೆಲಸ ಮಾಡ್ತೀರಾ? ಇನ್ ಮುಂದೆ ನಿಮ್ಗೆ ಮಸಾಲೆ ದೋಸೆಗೆ ಮನಿ ಕಟ್. ನನ್ನ ಕಾಲ್ ರೆಡಿ ಆಗಿದೆ ಅಮ್ಮ. ನನ್ನ ಹೆಂಡತಿ ಬರ್ತಾರೆ, ಪಾದ ಪೂಜೆ ಮಾಡ್ತಾರೆ. ಅವರು ನನ್ನ ಪಾದಗಳನ್ನ ಮುಟ್ಟಿದ ಹಾಗೆ ನನಗೆ ರೋಮಾಂಚನ ಆಗ್ತಿದೆ. ಏನಾದ್ರೂ ನನ್ನ ಕಾಲುಗಳನ್ನ ಮುಟ್ಟಿದ್ರೆ ನಿನ್ನ ಕೈಗಳನ್ನ ಕತ್ತರಿಸ್ಬಿಡ್ತೀನಿ. ಹೊರಗಡೆ ಹೋಗಿ ಮುಂದೆ ಮೇಲೆ ಆಡು. ಪಾದ ಪೂಜೆ ಮಾಡ್ತಾರೆ, ಅದು ಹೇಗಿರುತ್ತೋ. ಅಭಿ, ನಾನು ನಿಮ್ ಪಾದ ಪೂಜೆ ಮಾಡ್ಬೇಕು ಅನ್ಕೊಂಡಿದೀನಿ. ಸ್ವಲ್ಪ ನಿಮ್ ಪಾದಗಳನ್ನ ಮುಂದೆ ಇಡ್ತೀರಾ? ಪಾದ ಕೊಡೋದಕ್ಕೆ ನನ್ನ ಆಸೆ ಆಗುತ್ತೆ. ನನ್ನ ಜೊತೆ ಸ್ವಲ್ಪ ಪರ್ಸ್ನಲ್ ಆಗಿ ಮಾತಾಡ್ಬೇಕು. ಅಲ್ಲಿ ಹೋಗೋಣ. Just a minute. ಕೂತ್ಕೊಳ್ಳಿ ರಾಜ. ಹೌದು, ನೀವೇನಪ್ಪ ರಾಜ? ಅವನಿಗೆ ಫೋನ್ ಇರ್ಲಿಲ್ಲ, ಬೇರೆ ಹೆಸರಿಂದ ಕರೀರಿ. ಇದೇ ಖುಷಿಗೆ ಒಂದು ಸ್ಟೆಪ್ ಹಾಕೋಣವಾ? ನಿಮ್ಗೆ ಇಷ್ಟೊಂದು ಬುದ್ಧಿ ಬಂದು ನೋಡಿ ನನಗಂತೂ ಆಶ್ಚರ್ಯ ಆಗೋಯ್ತು. ಏನು ಅಂದ್ರೆ ಒಬ್ರಿಗೊಬ್ರು ಹೊಂದ್ಕೊಂಡು ಹೋಗ್ಬೇಕು. ಗಂಡನ ಪಾದ ನಮಸ್ಕಾರ ಮಾಡೋದೇ ಹೆಂಡತಿ ಧರ್ಮ. ನಂಗೆ ತುಂಬಾ ಇಷ್ಟ. ನಿಮ್ ಈ ಕಾಲ್ಗೆ ಕಾಲ ಶತಮಾನ ಸರ್ವಿಸ್ ಆಗಿದೆ. ಪಾದನ ನನ್ನ ಪಾದದ ಮೇಲೆ ಇಟ್ಟಿದ್ಯಲ್ಲ. ಗೊತ್ತಾಗ್ಲಿಲ್ಲ. ಯಾಕ್ರಿ ಸೌಂಡ್ ಮಾಡ್ತಾ ಇದೀರಾ? ಈ ಅಯೋಗ್ಯ ನನ್ನ ಕಾಲು ಕೂಡ್ಬಿಟ್ಟ. ನಿನ್ನ ಪಾದಕ್ಕೆ ತೊಂದರೆ ಕೊಡಬೇಕು ಅಂತಲೇ ಇವನು ಬೇಕಾಗಿ ಮಾಡ್ತಾ ಇದ್ದಾನೆ. ಗೊತ್ತಾಗ್ಲಿ, ನಿನ್ನ ಹೆಂಡತಿ ನಿನ್ನ ಪಾದ ಪೂಜೆ ಮಾಡಲ್ಲ ಅಂತ ನನಗೆ ಯಾವತ್ತೂ ಗೊತ್ತಾಗೋಯ್ತು. ಅದಕ್ಕೆ ಲೋಕಲ್ ಲಾಭರಾಜಿಗೆ ಫೋನ್ ಮಾಡಿದ್ದೆ. ಅಲ್ಲಪ್ಪ, ನನ್ನ ಮಗನಿಗೆ ಇನ್ನೊಂದು ಮದುವೆ ಮಾಡಿಸ್ತೀನಿ. ನಮ್ಮ ವಂಶಕ್ಕೆ ತಕ್ಕನಾದ ಹೆಣ್ಮಗ ಕರ್ಕೊಂಡು ಬರ್ತಾರೆ. ಅವ್ರು ಕರ್ಕೊಂಡು ಬಂದು ಏನ್ ಮಾಡ್ತಾರೆ? ಮಾಡ್ತಾಳೆ, ನಿನಗೆ ಮದುವೆ ಮಾಡಿಸ್ತಾಳೆ. ಬಂದವಳು ಈ ವಂಶನ ಬೆಳೆಸ್ತಾಳೆ. ಯಾವಾಗಾದ್ರೂ ನಿನ್ನ ಸಹಾಯ ಮಾಡಲ್ಲಮ್ಮ. ನಾ ಮನೆ ತುಂಬಿಸ್ತೀನಿ, ನಿನ್ನ ಮನೆಯಿಂದ ಓಡಿಸ್ತೀನಿ. ಈಗ ಒಂದು ಗೊತ್ತಿರೋದೇ ಸಾಕು, ಅಂಥದ್ರಲ್ಲಿ ಇನ್ನೊಬ್ಬಳನ್ನ ಕಟ್ಕೊಳ್ಳೋದ? ಗಂಡು ಮಕ್ಕಳು 5 ಮದುವೆ ಆಗೋ ಅವಕಾಶ ಇದೆ. ನಿನ್ನ ಪಾದ ಪೂಜೆ ಮಾಡೈತ ಮೇಲೆ ಇವಳೇ ಸಾಧ್ಯನು. ಗಂಡವಳು ದಿನ ನಿನ್ನ ಪಾದ ಪೂಜೆ ಮಾಡ್ತಾಳೆ, ಈ ವಂಶನ ಬೆಳೆಸ್ತಾಳೆ. ರಂಗಮ್ಮನವ್ರೆ, ಇವಳು ಪಾವನ ಅಂತ ತುಂಬಾ ಒಳ್ಳೆ ಮನಸ್ಸಿನಿಂದ ಬಂದವಳು. ಕೂತ್ಕು ಅಂದ್ರೆ ಕೂತ್ಕೊತಾಳೆ, ನಿಂತ್ಕು ಅಂದ್ರೆ ನಿಂತ್ಕೋತಾಳೆ. ಈ ಒಟ್ಟಿನಲ್ಲಿ ನೀವು ಹೇಳಿದ್ರೆ ಕೇಳ್ತಾಳೆ. ಅರೆ ನಿಂತ್ಕೊಮ್ಮ. ಕೂತ್ಕೊ, ಕೂತ್ಕೊ. ಸ್ವಲ್ಪ ಅಲ್ಪಿಸಿ. ನಮಸ್ಕಾರ ಮಾಡು. ಪರವಾಗಿಲ್ವೇ? ನೀನು ಕೊಟ್ಟ ಗೊಂಬೆ. ರಾಮರಾಜು ಅವರೇ, ನಮ್ಮನೆ ಸಂಪ್ರದಾಯ ಆಚಾರ ವಿಚಾರ ಎಲ್ಲ ಹೇಳಿದ್ದೀರಿ ತಾನೇ? ಅಯ್ಯೋ, ಎಲ್ಲ ಹೇಳಿದ್ದೀನಿ ತಾಯಿ. ಪ್ರತಿನಿತ್ಯ ಪಾಂಡುರಂಗನ ಕಾಲಿಗೆ ನಮಸ್ಕಾರ ಮಾಡ್ತಾ ಇರ್ತಾಳೆ. ನೋಡ್ತಾಳೆ ಬಿಡ್ತಾಳೆ ಗೊತ್ತಿಲ್ಲ, ಪಾದನಂತೂ ನೋಡ್ತಾನೇ ಇರ್ತಾಳೆ. ಪಾಂಡುರಂಗನಿಗೆ ನುಗ್ಗಲಿ. ಇನ್ನು ಮಂಡು ಬಂದು ನನಗೆ ಏನು ಬಂತು? ಅದೇನಿದೆ? ಮದುವೆ ಆಗಿಲ್ಲ, ಆಗಿಲ್ಲ. ಕಾಲು ಮುಟ್ಟಿ ನಮಸ್ಕಾರ ಮಾಡ್ತೀನಿ.
ನೋಡಮ್ಮ, ನನ್ನ ಮಗನ ಮನಸ್ಸಲ್ಲಿ ಆ ಮೊದಲನೇ ಹೆಂಡತಿ ಜಾಸ್ತಿ ಕೂತ್ಬಿಟ್ಟಿದ್ದಾಳೆ. ನೀನು ಆ ಮನಸ್ಸನ್ನ ನಿನ್ನ ಕಡೆ ಎಳ್ಕೋಬೇಕು. ಸರಿಯುತ್ತೆ, ಹಗ್ಗ ಹಾಕಿ ಹೇಳ್ಕೊತೀನಿ. ಹಗ್ಗ ಹಾಕು, ಆದ್ರೆ ಕುಕ್ಕೆ ಹಾಕ್ಬೇಡ. ನನ್ನ ಮಗ ಅರ್ಥ ಮಾಡ್ಕೊಂಡಿದ್ಯಮ್ಮ. ನೀನು ಈ ಮನೆಯಲ್ಲಿ ನನ್ನ ಮಗ ನಿನ್ನ ಇಷ್ಟಪಟ್ಟಿದ್ನ ನಿನ್ನ ನನ್ನ ಮಗನಿಗೆ ಕೊಟ್ಟು ಮದುವೆ ಮಾಡ್ತೀನಿ. ನನ್ನ ಮಗನ ಸೇವೆ ನಾನು ಚೆನ್ನಾಗಿ ಮಾಡಬೇಕು. ಪತಿಯೇ ಪರದೈವ ಅತ್ತೆ. ಸೇವೆಯಲ್ಲಿ ಯಾಕೆ ಕಾಂಪಿಟೇಷನು? ಮಗನೇ, ನಿನ್ನ ಹೆಂಡತಿ ಮಾತು ಕೇಳ್ಕೊಂಡು ನೀನೇನಾದ್ರೂ ಕಿರುಕು ಮಾಡಿದ್ದೆ ಆದರೆ ನಾನು ಮಾತಾಡಲ್ಲ. ಗಂಡುಗಳು ಹೋಗಿದ ಕಟ್ಟಿ ಮಾತಾಡುತ್ತೆ. ದೊರೆ, ನನ್ನ ದೊರೆ, ಮರೆ ಜಾತಿಯ ಮರೆ. ಆಗಲ್ಲ. ಹೊಸ ನೀರು ಬಂದಾಗ ಹಳೆ ನೀರು ಕೊತ್ಕೊಂಡು ಹೋಗ್ಲೇಬೇಕು. ನೀರೇ ಇಷ್ಟ, ಹಳೆ ಪ್ರೀತಿನೇ ಇಷ್ಟ. ಹಳೆ ಚಿನ್ನಕ್ಕೆ ಹಳೆ ಮುತ್ತಿಗೆ ಬೆಲೆ ಜಾಸ್ತಿ. ಹಾಗಂತ ಮುದುಕಿ ಜೊತೆ ಸಂಸಾರ ಮಾಡೋಕ್ಕಾಗತ್ತಾ? ಹೋಗ್ತೀಯಾ? ನಾನ್ ಬಂದಿರೋದು ಹೋಗಕ್ಕಲ್ಲ, ನಿಮ್ಮನ್ನ ಕಟ್ಕೊಳಕ್ಕೆ. ನಾನು ಇರ್ಬೇಕಾದ್ರೆ ಸೇವೆ ಮಾಡಿಸ್ಕೊಳಕ್ಕೆ ಅಂತ ಇನ್ನೊಬ್ಬರನ್ನ ಕರ್ಕೊಂಡು ಬಂದಿರಲ್ಲ, ಸ್ವಲ್ಪ ಶೇಮ್ ಆಗಲ್ವಾ? ಅವಳಲ್ಲಿ ಒಳ್ಳೆ ಗುಣ ಇದೆ. ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಾಳೆ ಅಂತ ನಮ್ಮ ಮಾತೋಟ ರಂಗಮ್ಮನೆ ಕರ್ತಿರೋದು. ನೀವು ಮ್ಯಾರೇಜ್ಗೆ ಒಪ್ಪಿದ್ದೀರಾ? ಹಾಗೂ ಒಂದು ವಾರ ಇದ್ದಾಳಲ್ಲ, ಅವಳ ಸೇವೆ ನೋಡಿ ಡಿಸೈಡ್ ಮಾಡ್ತೀನಿ. ಭಾವನ ಬಂದು 3 ದಿನ ಆಯ್ತು. ಒಪ್ಪಿಗೆ ನಾವು ಅದು ನಾನು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿದ್ದೀನಿ. ಏನು ಅಂದ್ರೆ ಮದುವೆ ಮುಂಚೆನೆ ಎಷ್ಟು ಕಮ್ಮಿ ಮರ್ಯಾದೆ. ನನ್ನ ಬುದ್ಧಿ ಗೋಳು. ಸ್ವಲ್ಪ ಮಾತಾಡ್ಬೇಕಿತ್ತು, ನನ್ನ ಜೊತೆ ಬರ್ತೀರಾ? ಏನು ಮಾತಾಡ್ಬೇಕು? ಅದನ್ನ ಇಲ್ಲೇ ಮಾತಾಡು. ನನ್ನ ಮುಂದೆ ಮಾತಾಡೋದಕ್ಕೆ ಸ್ವಲ್ಪ ಭಯ ಕಣೋ. ಜೊತೆಗೆ ನಾಚಿಕೆನೂ ಇದೆ ಅಂತೆ. ಏನಮ್ಮ ತಲೆ ತಗ್ಗಿಸ್ಕೊಂಡು ನಿಂತಿದ್ದೀಯಾ? ನಡ್ಕೊಂಡು ಹೋಗಮ್ಮ. ಗೊತ್ತಿಲ್ವಲ್ಲ? ಕೈಯಿಲ್ವಾ? ನಡ್ಕೊಂಡು ಹೋಗು. ಗಂಡುಗನೇ ಇಲ್ವಲ್ಲ, ನನ್ನ ಮಗ ಇವಳನ್ನ ಒಪ್ಪಿ ಮದುವೆ ಆಗ್ಬಿಟ್ಲೆ ನಿನಗೆ ತುಪ್ಪದ ದೀಪ. ಮನೇಲಿ ಹೆಂಡತಿನ ಇಟ್ಕೊಂಡು ನನ್ನ 2ನೇ ಮದುವೆ ಮಾಡ್ಕೋಬೇಕು ಅಂತ ಇದ್ದೀರಾ? ಸೆಕೆಂಡ್ ಹ್ಯಾಂಡ್ ಗಂಡನ್ನ ನಾನು ಯಾಕೆ ಮದುವೆ ಆಗಿಲ್ಲ? ಅಲ್ಲ, ಏನಿಲ್ಲ ಚಂಪ, ನಾನು ಹೂವಿನ ತೋಟಕ್ಕೆ ಹೋದ್ರೆ ಗಾಬರಿ ಆಗ್ಬಿಡ್ತಾರೆ. ಪ್ರೀತಿನೇ ನೋಡಿಲ್ಲ ಅನ್ಸುತ್ತೆ. ನಾನು ತಡ್ಕೊಳಕ್ ಹೋದೆ ಅಷ್ಟೇ, ಕರ್ದ್ಬಿಟ್ರು. ಅದು ಒಂದೊಂದ್ ಸ್ವಲ್ಪ ಹಾಗೇನೆ ನಾಚಿಕೆ ಸ್ವಭಾವದವರು. ಹಾಗಂತ ನೀನ್ ಸಲಿಗೆ ತಗೊಳಕ್ ಹೋಗ್ಬೇಡ. ಸರಿ, ಹೇಳಿದಾಯ್ತಲ್ಲ, ಹೋಗು. ನೀವ್ಯಾಕ್ ಹೋಗ್ತೀರಾ? ನೀವ್ ಹೋಗು. ನನ್ ಮೇಲೆ ಕಂಪ್ಲೇಂಟ್ ಮಾಡ್ತೀರಾ? ಪಾಂಡುರಂಗ ಅವರೇ, ಪಾಂಡುರಂಗ ಅವರೇ, ಇನ್ನು ಮದುವೆನೇ ಆಗಿಲ್ಲ, ಇಷ್ಟೊತ್ತು ಇಲ್ಲಿಗೆ ಯಾಕೆ ಬಂದೆ? ನಾನು ಯಾಕೆ ಬಂದೆ ಅಂತ ನಿಮ್ಗೆ ಗೊತ್ತಿಲ್ಲ? ನನ್ನ ಪ್ರೀತಿ ಏನಿದ್ರು ಜಾಸ್ತಿ ಅವ್ರಿಗೆ ಮಾತ್ರ. ಅದೇ ಪ್ರೀತಿ ಬೇಕಾಗಿಲ್ವಲ್ಲ? ನೋಡಿ ಪಾಂಡುರಂಗ ಅವರೇ, ನಾನು ಮದುವೆ ಆಗಿದ್ದು ಹುಡುಗಿ, ನೀವು ಮದುವೆ ಆದ್ರೂ ಬ್ರಹ್ಮಚಾರಿ. ನಾವಿಬ್ರು ಓಡ್ ಹೋಗಿ ಮದುವೆ ಆಗ್ಬಿಡ್ಬಾರ್ದು. ಅದ್ರ ಮದುವೆ thrill ಇರುತ್ತೆ. ಜಾಸ್ತಿ ಅವ್ರು ನನ್ನ ಚಿಕನ್ ಮಾಡ್ಬಿಡ್ತಾರೆ. 24 ಗಂಟೆ ಜಾಜಿ ಜಾಜಿ ಅಂತ ಜಪ ಮಾಡ್ತಾ ಇರ್ತೀರಲ್ಲ, ನಾನು ಇಲ್ಲಿ ಬಂದಿರೋದು ಯಾಕೆ? ಸೊಳ್ಳೆ ಅವಳಿ ಅಕ್ಕ ನೋಡಿ, ಇನ್ನೊಂದ್ಸಲ ಜಾಜಿ ಅಂದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಅಭಿ, ಇಷ್ಟೊತ್ತಲ್ಲಿ ನನ್ನ ರೂಮ್ಗೆ ಎಂಟ್ರಿ ತಗೊಂಡಿದ್ದೀರಲ್ಲ, ಸ್ವಲ್ಪ ಶೇಮ್ ಆಗಲ್ಲ? ನೋಡಿ ಜಾಜಿ ಅವ್ರೆ, ನಿಮ್ಮನ್ನು ಬಿಟ್ಟು ಬೇರೆ ಯಾರ ಕಡೆನೂ ನನ್ನ ಗಮನ ಹೋಗಲ್ಲ. ಯಾವ ಭಾವನ ಬಂದ್ರು ನನ್ನ ಭಾವನೆ ಬದಲಾಯಿಸೋಕ್ಕಾಗಲ್ಲ. ಈಗ ಬುದ್ಧಿ ಬಂತ? ನನಗೆ ಯಾವಾಗಲೂ ಬುದ್ಧಿ ಬಂದಿತ್ತು, ಆದ್ರೆ ನಮ್ಮ ಮಾತೋಶ್ರೀ ರಂಗಮ್ಮನವರು ಆ ಭಾವನನ್ನ ನನ್ನ ತಲೆ ಕಟ್ಟಬೇಕು ಅಂತಿದ್ದಾರೆ. ಇದು ಕೊಡ್ರಿ. ಸೂಪರ್. ಏನೊಂದು ಬೆಳಿಗ್ಗೆ ನಿನ್ನ ಪಾದ
ಮಾಡಿದ್ದು ಇನ್ಯಾರು ನಿಮ್ಮ ಸೊಸೆ ಜಾಜಿ ಚಂಬಲ್ದಿನ್ನಿ ಅವರು ನನ್ಗೆ ಯಾಕೋ ನಂಬಿಕೆ ಬರ್ತಾ ಇಲ್ವೇ? ಬೆಳಗಿಂದ 10 ಸಲ ಪಾದ ಪೂಜೆ ಮಾಡ್ಬಿಟ್ಟು ನಮಸ್ಕಾರ ಮಾಡಿ ಹೋಗಿದ್ದಾರೆ. ಹೌದು ಮಾತಾಡ್ತೀನಿ ರಂಗಮ್ಮ, ನನ್ನ ಸಂಸಾರ ಈಗ ಸರಿ ಹೋಗಿದೆ. ಮುಂದಿನ ವಾರನೇ ಹನಿಮೂನ್ ಹೋಗ್ತಾ ಇದ್ದೀವಿ. ಭಾವನನ ಓಡಿಸ್ಬಿಡಿ. ಭಾವನಾ ಬಾಮ್ಮ ಇಲ್ಲಿ ಏನತ್ತೆ? ನಿನ್ನ ನಿನ್ನ ಕನಸಿದ್ದು ಜಾತಿ ದಿನ ಪಾಂಡುರಂಗ ಅವ್ರ ಕಾಲಿಗೆ ನಮಸ್ಕಾರ ಮಾಡಿ ಅವ್ರನ್ನ ಹೊಲಿಸ್ಕೊಳ್ಳೋದಕ್ಕೆ. ನೀನು ಮಾಡಿ ಏನು ನೀನು ಬಂದ ಮೇಲೆ ನನ್ನ ಸೊಸೆ ಕಾಲಿಗೆ ಬಂದುಬಿಟ್ಟಿದ್ದಾಳೆ. ದಿನ ಪಾದ ಪೂಜೆ ಮಾಡಿ ನಮಸ್ಕಾರ ಮಾಡ್ತಾ ಇದ್ದಾಳೆ. ನಿನ್ನ ಅವಶ್ಯಕತೆ ಇಲ್ಲ, ನೀನು ಹೋಗ್ಬೋದು. ಹಾಬಿ ಈಗಲಾದ್ರೂ ಗೊತ್ತಾಯ್ತಾ ಹಳೆ ಹೆಂಡತಿರೇ ವಾಸಿ ಅಂತ? ಏ ಬಾಗ ಇನ್ನು ಏನೇ ಮುಖ ನೋಡ್ತಿದ್ಯಾ? ಪಾಂಡುರಂಗ ಅವರೇ ಹೇಳಿ. ನಾನು ಹೇಳಿದ್ರು ಒಂದೇ, ಅವ್ರು ಹೇಳಿದ್ರು ಒಂದೇ. ಕಳಿಸ್ಕೋತೀರಾ? ಬೇಡ ಅಂದ್ರೆ ಕಳಿಸ್ಬಿಡ್ತೀರಾ? ಸರಿ ಬಿಡಿ, ನಾನು ಹೋಗ್ತೀನಿ. ಇನ್ನೇನಾದ್ರೂ ನಾನು ಚೆನ್ನಾಗಿ ನೋಡ್ಕೋತೀರಲ್ವಾ? ಅಭಿ, ನಿಮ್ ಮಗನು ರಾಮರಾಜ್ಗೆ ಹೇಳಿ ಆ ಬಾಮನ ಕರ್ಸಿದ್ರಲ್ಲ, ಆ ಬಾಮನ ಯಾರು ಅನ್ಕೊಂಡಿದ್ದೀರಾ? ಯಾರು? ಅವಳು ನನ್ನ ಕ್ಲೋಸ್ ಫ್ರೆಂಡ್. ಇನ್ ಮುಂದೆ ನೀವು ನನ್ನ ಮುಂದೆ ಸುಳ್ದಾಡ್ಬೇಕಾದ್ರು ಬರೀ ಕಾಲಿಗೆ ಸಾಕ್ಸ್ ಅಲ್ಲ, ಕೈಗೆ ಗ್ಲೌಸ್ ಹಾಕೊಂಡು ಮುಖಕ್ಕೆ ಮಾಸ್ಕ್ ಹಾಕೊಂಡು ಬರ್ಬೇಕು.